ಬಹುಶಃ ಇವತ್ತು ನಮ್ಮ ಶಾಂತಣ್ಣವ್ರು ಹೇಳುವಂಥ ಮಾತಿನೊಳಗೆ ಒಂದು ಕಳಕಳಿ ಇತ್ತು. ಏನು ಕಳಕಳಿ ಎತ್ತಿಕೊಂಡಂತ ಕೇಳಿದ್ರೆ, ಕೆಲವು ಪ್ರಸಂಗದೊಳಗೆ ಬರೀ ರಾಜಕಾರಣಿಗಳಿಂದ ಜಾತಿಗಾಗಿಂದ ಹೊಡೆದಾಡ್ತಿದ್ರು. ಆದರೆ ಇವತ್ತಿನ ದಿನಮಾನದೊಳಗೆ ದೊಡ್ಡ ದೊಡ್ಡ ಮಹಾತ್ಮರು ಅನ್ನತಕ್ಕಂಥವರೇ ಜಾತಿ ಧರ್ಮಕ್ಕಾಗಿಂದ ಹೊಡೆದಾಡ್ಲಿಕ್ಕತ್ತಾರೆ. ಇವತ್ತು ನಾವು ಇಲ್ಲಿ ಪ್ರವಚನ ಹಚ್ಚಿದ್ದು ಯಾರ್ದು ಒತ್ತಿಕೊಂಡಂತ ಕೇಳಿದ್ರೆ ಹೇಮರೆಡ್ಡಿ ಮಲ್ಲಮ್ಮಂದು. ಈ ಬಹುಶಃ ಒಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾವುದನ್ನು ನಾವೆಲ್ಲ ಇವತ್ತು ನೀವೆಲ್ಲ ಪ್ರತಿನಿತ್ಯನೂ ಕೂಡ ಟಿ ವಿ ಮೇಲೋ ಚಾನಲ್ಗಳ ಮೇಲೋ ನೀವೆಲ್ಲ ಪ್ರತಿನಿತ್ಯನೂ ಕೂಡ ನೋಡ್ತಾ ಇರ್ತೀರಲ್ಲ, ಇವರೆಲ್ಲ ಧರ್ಮಕ್ಕಾಗಿ ಅಂದ ಹೊಡೆದಾಡ್ತಾರೇನ್ರಿ ಎತ್ತಿಕೊಂಡಂದ ಕೇಳಿದ್ರೆ ಧರ್ಮಕ್ಕಾಗಿ ಅಂದ ಯಾರೂ ಕೂಡ ಹೊಡೆದಾಡ್ಲಕತ್ತಿಲ್ಲ. ನಾವು ಧರ್ಮ ಹತ್ತಿಕೊಂಡಂದ್ರೆ ಏನು ಅನ್ನೋದನ್ನೇ ನಾವು ಅರ್ಥ ಮಾಡ್ಕೊಂಡಿಲ್ಲ. ನಾವೆಲ್ಲ ಏನು ತಿಳ್ಕೊಂಡಿವಿ, ಧರ್ಮ ಅಂದ್ರೆ ಲಿಂಗ ತಿಳ್ಕೊಂಡಿವಿ, ಧರ್ಮ ಅಂದ್ರೆ ವಿಭೂತಿ ತಿಳ್ಕೊಂಡಿವಿ, ಧರ್ಮ ಹತ್ತಿಕೊಂಡ್ರೆ ಕಾವಿ ಬಟ್ಟೆ ತಿಳ್ಕೊಂಡಿವಿ. ನಾವು ಧರ್ಮ ಹತ್ತಿಕೊಂಡ್ರೆ ಜಾತಿ ತಿಳ್ಕೊಂಡಿವಿ. ಶ್ರೀಮಂತರಿಗೊಂದು ಜಾತಿ, ಬಡವರಿಗೊಂದು ಜಾತಿ. ಇವೆಲ್ಲ ಜಾತಿಗಾಗಿ ಅಂದ ಹೊಡೆದಾಡ್ತಕ್ಕಂಥದ್ದು ಧರ್ಮ ಹತ್ತಿಕೊಂಡಂದು ಹೇಳಂಗಿಲ್ಲ. ಶರಣರು ಒಂದು ಮಾತು ಚೆನ್ನಾಗಿ ಅಂದ ಅದೇ ಬಸವಣ್ಣವರೇ ಹೇಳಿದ್ರು. ಯಾಕಂದ್ರೆ ಇವತ್ತು ನಿಮಗೆ ಒಂದು ಸಾಂಕೇತಿಕವಾಗಿ ನಿನ್ನಿನ ದಿವಸ ನಾನು ನಿಮಗೆಲ್ಲ ಹೇಳ್ತಾ ಬಂದೆ. ಯಾವುದು ಧರ್ಮ, ನಾವು ನೀವುಗಳೆಲ್ಲ ಏನು ಅರ್ಥ ಮಾಡ್ಕೊಳಕತ್ತೀವಲ್ಲ, ಇದು ನಮಗೆಂದ ಧರ್ಮ ಅನ್ನತಕ್ಕಂಥದ್ದನ್ನಲ್ಲ. ನೋಡ್ರಿ, 12ನೇ ಶತಮಾನದೊಳಗೆಂದ ಸ್ಪಷ್ಟವಾಗಿ ಅಂದ ಬಸವಣ್ಣ ಧರ್ಮಕ್ಕೆ ಏನ್ರಿ ಪರಿಕಲ್ಪನೆ ಅನ್ನತಕ್ಕಂಥ ಕೊಡ್ತಾರೆ ಬಸವಣ್ಣವರು. ಅವತ್ತಿನ ದಿನಮಾನದೊಳಗೆಂದ ಹೇಳಿದ್ರು ಧರ್ಮ ಅಂದ್ರೆ ಏನು ಅಂತಿಕೊಂಡು ನಮ್ಮದನ್ನು. ನಾವೆಲ್ಲ ಇವತ್ತಿನ ದಿನಮಾನದೊಳಗೆಂದ ಜಾತಿಗಾಗಿ ಜಾತಿನೇ ಧರ್ಮ ಅನ್ನತಕ್ಕಂಥ ಮಾಡಿಕೊಂಡು ಏನ್ರಿ ಧರ್ಮಕ್ಕೆ ಅಂದ ಜಾತಿ ಬಣ್ಣ ಅಂತಕ್ಕಂಥ ಕೊಟ್ಟು ನಾವೆಲ್ಲ ಏನು ಮಾಡಕತ್ತೀವಿ ಅಂತ ಕೇಳಿದ್ರೆ ಆಸ್ತಿಕರಾಗಿರ್ತಕ್ಕಂಥವರನ್ನು ನಾಸ್ತಿಕರನ್ನಾಗಿ ಅಂದ ಮಾಡ್ಲಿಕ್ಕತ್ತೀವಿ. ಇವತ್ತು ಆ ಜನ ಇನ್ನು ನಿಮ್ಮ ಲಕ್ಷ್ಮಿಯನ್ನು ಒಪ್ಪಂಗಿಲ್ಲ. ನೀವೆಲ್ಲ ನೋಡಿರ್ಬೇಕು, ನೀವೆಲ್ಲ ಟಿ ವಿ ಮೇಲೆ ನಾವು ಹೆಸರುಗಳು ಹೇಳಂಗಿಲ್ಲ. ನಾವು ಯಾವ ಸ್ವಾಮಿಗಳು ವಿರೋಧಿಗಳಲ್ಲ, ನಾವೊಬ್ಬರು ಪ್ರವಚನಕಾರ ಅಟ್ಟೆ. ಸುಮ್ಮನೆ ನಮ್ಮ ಶಾಂತಣ್ಣವ್ರು ನೆನಪು ಮಾಡಿದ್ರೆ ತಿಳ್ಕೊಂಡು ನನಗೂ ಕೂಡ ನಮ್ಮ ಮನಸ್ಸಿಗೆ ಒಳಗೆ ನೋವಿದೆ. ಯಾಕಂದ್ರೆ ನಮ್ಮನ್ನೆಲ್ಲ ಏನು ಮಾಡಕತ್ತಾರ ತಗೊಂಡ ಕೇಳಿದ್ರೆ ನಮ್ಮನ್ನೆಲ್ಲ ತುಳಿದಿಂದ ಆಳ್ತಕ್ಕಂಥ ಜೀವಿಗಳಾಗ್ಯಾರ. ನಾವೆಲ್ಲ ಈ ಭೂಮಿ ಮೇಲಿಂದ ಅವರು ಇವರು ಅನ್ನತಕ್ಕಂಥ ಭೇದ ಇರಲಾರ್ದೇನೆ, ಆ ಜಾತಿ ಈ ಜಾತಿ ಅನ್ನತಕ್ಕಂಥ ಭೇದ ಇರಲಾರ್ದೇನೆ 12ನೇ ಶತಮಾನದ ಒಳಗೆ ಯಾರು ಯಾವ ಕಾಯಕವನ್ನು ಮಾಡ್ತಾರೋ ಏನ್ರಿ ಆ ಜಾತಿಗೆ ಅಂದ ಅದೇ ಹೆಸರನ್ನು ಇಟ್ಟರು. ಏನ್ರಿ ಕಂಬಾರಿಕೆ ಮಾಡ್ತಕ್ಕಂಥವ್ರು ಅಂದ ಕಬ್ಬಿಣ ಕೆಲಸ ಮಾಡೋರಿಗೆ ಕಂಬಾರ ಅಂದರು, ಮಣ್ಣಿನ ಕೆಲಸ ಮಾಡೋರಿಗೆ ಅಂದ ಕುಂಬಾರ ಹತ್ತಿಕೊಂಡಂದ್ರು, ಕಟ್ಟಿಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಂದ ಬಡಿಗ ಹತ್ತಿಕೊಂಡಂದ್ರು. ಹೀಗೇ ಅವ್ರವ್ರು ಮಾಡ್ತಕ್ಕಂಥ ಕಾಯಕದ ಮೇಲೆ ಜಾತಿಗಳು ಬಂದವೇ ಹೊರತಾಗಿ ಆ ಜಾತಿನೇ ಧರ್ಮ ಹತ್ತಿಕೊಂಡಂತಕ್ಕಂಥ ತಿಳ್ಕೊಳತಕ್ಕಂಥದ್ದು ನಮ್ಮದು ಅಪರಾಧ. ಶರಣರಾಗಿರ್ತಕ್ಕಂಥವ್ರು ಹೇಳ್ತಾರಲ್ಲ, ನೋಡ್ರಿ ನಾವೆಲ್ಲ ತಿಳ್ಕೊಂಡಿರ್ತಕ್ಕಂಥ ಧರ್ಮನೇ ಬೇರೆ, ಬಸವಣ್ಣವ್ರು ತಿಳ್ಕೊಂಡಿರ್ತಕ್ಕಂಥ ಧರ್ಮನೇ ಬೇರೆ. ಅವ್ರು ಹೇಳ್ತಾರೆ ಸ್ಪಷ್ಟವಾಗಿ ಅಂದ್ರೆ ಸಣ್ಣ ಮಕ್ಕಳಿಗೂ ಕೂಡ ತಿಳಂಗಿ ಹೇಳ್ತಾರೆ, ಧರ್ಮ ಹತ್ತಿಕೊಂಡಂದ್ರೆ ಏನು ಹತ್ತಿಕೊಂಡಂದ್ರೆ ಕೇಳಿದ್ರೆ ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ. ನೋಡ್ರಿ ಅವ್ರು ಎರಡು ಚಂದ ಹೇಳ್ತಾರೆ. ನಾವು ನೀವೆಲ್ಲ ಏನು ತಿಳ್ಕೊಂಡಿವೆಲ್ಲ ಧರ್ಮ ಹತ್ತಿಕೊಂಡಂದ್ರೆ ನಾವು ತಿಳ್ಕೊಂಡಿದ್ದೆ ಅಂದ್ರೆ ನೀವು ಯಾವ ಧರ್ಮ ಅಂತ ನಾವು ಐಗೋಳ್ರ ಧರ್ಮ ರೀ, ನಮ್ಮದಿಂದ ಬಣಜಿಗರ ಧರ್ಮ, ನಮ್ಮದು ಗಾಣಿಗೆರ ಧರ್ಮ, ನಾವೇನು ಇವು ಜಾತಿನ ವೈದ್ಯದಿಂದ ಧರ್ಮಕ್ಕೆ ಹೋಲಿಸಲಕತ್ತೀವಲ್ಲ, ಇದು ಯಾವುದು ಕೂಡ ಧರ್ಮ ಅನ್ನತಕ್ಕಂಥದ್ದನ್ನಲ್ಲ. ಶರಣರು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಧರ್ಮನೇ ಬೇರೆ. ಬಸವಣ್ಣನವರಿಂದ ಸ್ಪಷ್ಟವಾಗಿ ಹೇಳ್ತಾರೆ ಧರ್ಮ ಹತ್ತಿಕೊಂಡ್ರೆ ಏನದ, ಪ್ರೀತಿನೇ ಇರದೇ ಇರ್ತಕ್ಕಂಥ ಈ ಜಗತ್ತಿನೊಳಗೆ ಧರ್ಮ ಯಾವುದದ ಅಂತಂದು ಪ್ರಶ್ನೆ ಮಾಡ್ತಾರೆ. ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ. ದಯ ಅಂದ್ರೇನು? ಪ್ರೀತಿ. ಈಟೇ ಅರ್ಥ ಮಾಡ್ಕೋರಿ. ದಯ ಅಂದ್ರೇನು? ಪ್ರೀತಿನೇ ಇರದೇ ಇರ್ತಕ್ಕಂಥ ಧರ್ಮ ಈ ಜಗತ್ತಿನೊಳಗಂದ ಯಾವುದದೆ? ಮುಂದೆ ಬರೆದ ಒಂದು ಮಾತು ಹೇಳ್ತಾರೆ, ಇವನಾರವನೆಂದೆನಿಸದೆ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಹತ್ತುಕೊಂಡನ್ನುವಂಥ ಮಾತು ಹೇಳಿದ್ರು. ಇದು ಎಲ್ಲವನ್ನು ಕೂಡ ನಾವು ವಿಚಾರ ಮಾಡಲಿಕ್ಕಾಗಿಯೇ ಈ ಭೂಮಿ ಮೇಲಿಂದ ಯಾರು ನನ್ನಂಥವ್ರು ಸಾವಿರ ಥರ ಬಂದು ಹೇಳಿದ್ರು ಕೂಡ ಯಾರ ಮಾತುಗಳನ್ನು ಕೂಡ ಕಿವ್ಯಾಗ ಹಾಕೋಬೇಡ್ರಿ, ಒಂದೇ ಒಂದನ್ನು ನೀವು ಕಲಿಬೇಕಾಗಿರ್ತಕ್ಕಂಥದ್ದು. ಇವತ್ತು ಸಮಾಜದೊಳಗಿಂದ ಭಕ್ತರ ಗೊಂದಲದೊಳಗಿಂದ ಇಲ್ಲ ಏನ್ರಿ, ಯಾವ ಭಕ್ತರ ತಲೆಯಾಗೂ ಕೂಡ ಯಾವುದನ್ನು ಕೂಡ ಇಲ್ಲ. ಈ ಧರ್ಮದ ಗೊಂದಲ ಅಂತ ಹುಟ್ಟಿಸ್ತಕ್ಕಂಥವ್ರೆ ನಮ್ಮಂಥ ಸ್ವಾಮಿಗಳು. ಕಲ್ಪನೆ ಇರಲಿ ಮಗ,
ಇವತ್ತು ನಾನು ನಿಮ್ಮ ಊರಿಗೆ ಪುರಾಣಕ್ಕೆ ಬಂದೀನಿ, ನಾವಂತರ ಬ್ಯಾರೇನು ಹೇಳ್ತೀನಿ, ಇನ್ನೊಬ್ಬ ಸ್ವಾಮಿ ಬಂದಂದ್ರೆ ಅವೊಂದು ಬ್ಯಾರೇನು ಹೇಳ್ತಾನೆ. ಏನ್ರಿ ಭಕ್ತರಿಗಂದ ಗೊಂದಲಕ್ಕೆ ಈಡು ಮಾಡವ್ರೆ ನಮ್ಮಂಥ ಮಠಾಧೀಶರ ಹೊರತಾಗಿ ಬೇರೆ ಯಾರೂ ಅಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಶರಣರು ಹೇಳಿರ್ತಕ್ಕಂಥ ಒಂದೇ ಒಂದನ್ನು ನಾವು ತಲೆಗಂದ ಇಟ್ಕೊಳ್ಳೋಣ. ಇವತ್ತಿಲ್ಲಿ ದೇವಿ ಜಾತ್ರೆ ಮಾಡೋದು ಎದಕ್ಕೆ? ಸುಮ್ಮನೆ ಕಲ್ಪನೆ ಹೇಳ್ತೀನಿ ನಿಮಗೆ. ದೇವಿ ಜಾತ್ರೆ ಮಾಡೋದು ಎದಕ್ಕೆ? ಮನೆಯಾಗಿಂದ ರೊಕ್ಕ ಹೆಚ್ಚಾಗಿ ಮಾಡಕತ್ತೀವಿ ಅಂದ್ರೆ ಏನು ನೀವು? ಏನ್ರಿ ಇಟ್ಟೆಲ್ಲ ನಮ್ಮಂಥವ್ರನ್ನ ಕರೆಸಿ ಅಂದ ಪ್ರವಚನ ಹಚ್ಚಿ ಇಟ್ಟೆಲ್ಲ ಜನರಿಗೆಂದ ಕೂಡ್ಸಕತ್ತೀರಲ್ಲ, ಇಲ್ಲಿ ಯಾವ ಜಾತಿಯವರು ಅದಿರಿ, ಏನ್ರಿ ಯಾವ ಕುಲದವ್ರು ಅದಿರಿ, ನೀವು ಯಾವ ಧರ್ಮದವ್ರು ಅದಿರಿ? ಅಪ್ಪ, ನಾವು ಯಾರೂ ಧರ್ಮದಿಂದ ದೊಡ್ಡವರಲ್ಲ, ಜಾತಿಯಿಂದ ದೊಡ್ಡವರಲ್ಲ. ನಾವೆಲ್ಲ ಏನು ಹತ್ತಿಕೊಂಡದ ಕೇಳಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಮಕ್ಕಳು ಹತ್ತುಕೊಂಡು ಅನ್ನೋದನ್ನು ಅರ್ಥ ಮಾಡ್ಕೊಂಡು ಸಮನಾಗಿ ಅಂದ ಕುಂತೀರಿ ಎಲ್ಲರೂ. ಇಲ್ಲಿ ಯಾರು ದೊಡ್ಡವರು, ಯಾರು ಶ್ರೀಮಂತರು, ಯಾರು ಬಡವರು ಹೇಳ್ರಿ? ಇಟೇ ಮೊಳಕಾಲು ಹಿಡ್ಕೊಂಡವ್ರು ಇಟ್ಟು ಕುರ್ಚಿ ಮ್ಯಾಗ ಕೂತಾರ, ಚಲೋ ಇದು ಕಾಲಿದ್ದವ್ರು ಕೆಳಗೆ ಕೂತ. ನಿಮಗೆ ಮ್ಯಾಲೆ ಕುಂದ್ರಿಸ್ಯಾರ ಎಲ್ರಿ ಎತ್ಕೊಂಡು ನೀವು ಅಂದಿರಿ ಮತ್ತೆ ಏನ್ರಿ? ನನಗೆ ಯಾಕೆ ಮ್ಯಾಕ್ ಕುಂದ್ರಿಸ್ಯಾರಂತಂದ್ರೆ ನಾನು ಮ್ಯಾಕ್ ಕುಂದ್ರವನೇ ಅಲ್ಲ, ಸುಮ್ಮ ಎತ್ತರಕ್ಕೆ ಕುಂದ್ರಸ ನನ್ನ ಮಾರಿ ನಿಮಗೆಲ್ಲ ಕಾಣ್ತದತ್ತದ ಮ್ಯಾಲೆ ಕುಂದ್ರಿಸ್ಯಾರ ಆಟೆ ಏನ್ರಿ? ಇಲ್ಲಿ ಯಾರ್ಯಾರು ಕೂಡ ದೊಡ್ಡವರಲ್ಲ, ಯಾರ್ಯಾರು ಕೂಡ ಶ್ರೀಮಂತರಲ್ಲ. ಯಾವ ಧರ್ಮ ಆ ಧರ್ಮ ಈ ಧರ್ಮ ಅಂತಕ್ಕಂಥ ಯಾವುದು ಕೂಡ ಶ್ರೇಷ್ಠವೂ ಅಲ್ಲ, ನೀಚನೂ ಅಲ್ಲ. ಧರ್ಮ ಅಂತಕ್ಕಂಥದ್ದು ಒಂದೇ ಒಂದತ್ತೆ ಅರ್ಥ ಮಾಡ್ಕೋರೆ, ಪ್ರೀತಿ ಮಾಡೋದನ್ನು ಕಲೀರಿ. ಯಾವ ಪ್ರೀತಿ ಮಾಡೋದನ್ನು ಕಲ್ತಾನಲ್ಲ, ಪ್ರೀತಿ ಮಾಡೋದು ಹತ್ತಿಕೊಂಡ್ರ ನಿಮ್ಮ ಭಾಷೆದೊಳಗಿಂದ ಹೇಳ್ಬೇಕಂತಂದ್ರೆ ನಾವು ಮನಾರು ಪ್ರೀತಿ ಮಾಡ್ತೀವಿ ರೀ. ಯಾರನ್ನ? ಹೆಣ್ತಿನ ಪ್ರೀತಿ ಮಾಡ್ತೀವಿ ಎತ್ತಿಕೊಂಡಂತೀರಿ. ಇಲ್ಲ, ನಾವು ಹೆಣ್ಮಕ್ಳಿಗಂದ ಕೇಳಿದ್ರೆ ನಾವು ಮನಾರು ಪ್ರೀತಿ ಮಾಡ್ತೀವಿ ರೀ ಮುತ್ತೇವ್ರೆ. ನಾವು ಯಾರು ಮಾಡ್ತೀವಿ? ನಮ್ಮ ಗಂಡ ಮಕ್ಕಳನ್ನ ಪ್ರೀತಿ ಮಾಡ್ತೀವಿ ಎತ್ತಿಕೊಂಡಂತೀವಲ್ಲ. ಇದನ್ನು ಹೇಳಲಿಲ್ಲ ಬಸವಣ್ಣವರು. ಏನ್ರಿ? ಧರ್ಮ ಹತ್ತಿಕೊಂಡ್ರೆ ಧರ್ಮದೊಳಗೆ ಏನು ಇರಬೇಕಾಗ್ಯದ? ಪ್ರೀತಿ ಅಂತಕ್ಕಂಥ ಇರಬೇಕಾಗ್ಯದ. ಹಾಗಾದ್ರೆ ಯಾರ ಮೇಲೆ ಪ್ರೀತಿ ಎತ್ತಿಕೊಂಡು ಕೇಳಿದ್ರೆ ಬರೀ ಎಲ್ಲರ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಇದು ಇಟ್ಟರ ಮೇಲೆ ಪ್ರೀತಿ ಎತ್ತಿಕೊಂಡದಲ್ಲ. ಯಾವ ಜಗತ್ತನ್ನು ಪ್ರೀತಿ ಮಾಡೋದನ್ನು ಕಲ್ತಾನೋ, ಯಾವ ಜಗತ್ತಿನ ಎಲ್ಲ ಜೀವಿಗಳನ್ನು ಪ್ರೀತಿ ಮಾಡೋದು ಕಲ್ತಾನಲ್ಲ, ಅಮಾನಿಜವಾಗಿರ್ತಕ್ಕಂಥ ಧರ್ಮವಂತನೇ ಹೊರತಾಗಿ ಏನ್ರಿ ಪ್ರೀತಿಯನ್ನು ಕಳ್ಕೊಂಡು ಬದುಕ್ತಕ್ಕಂಥವ್ರು ಧರ್ಮವಂತರಾಗಕ್ಕಾಗಂಗಿಲ್ಲ. ಧರ್ಮವಂತರನ್ನ ಆಗಂಗಿಲ್ಲ. ನಾವು ಧರ್ಮ ಹತ್ತಿಕೊಂಡ್ರೆ ಏನೋ ತಿಳ್ಕೊಂಡು ಬಿಟ್ಟಿವಿ, ಏನೇನೋ ಅರ್ಥ ಮಾಡ್ಕೊಂಡು ಬಿಟ್ಟಿವಿ. ಯಾಕಂದ್ರೆ ಮೊದಲೇ ನಮಗೆ ಜೀವನದ ಒಳಗ ನಮಗೆ ಜೀವನ ಅಂದರೆ ಏನು ಅನ್ನೋದು ಗೊತ್ತಿಲ್ಲ. ಏನೋ ಧರ್ಮರೇ ದೂರ ಉಳಿತು. ನಮ್ಮ ಜೀವನದ ಬಗ್ಗೆ ನಮಗೆಂದ ಅರ್ಥ ಇಲ್ಲ. ಈ ಭೂಮಿಗೆ ನಾವು ಎದಕ್ಕೆ ಬಂದೀವಿ, ನಾವು ಹೆಂಗೆ ಬಂದೀವಿ, ಏನು ಮಾಡೋದಕ್ಕಾಗಿ ಬಂದೀವಿ. ನಾನು ನಿನ್ನೆ ನಿಮಗೊಂದು ಮಾತು ಹೇಳಿದೆ. ನಾನು ಯಾವುದನ್ನ ತಾಯಿ ಗರ್ಭದೊಳಗಿರ್ತಕ್ಕಂಥ ಪ್ರಸಂಗದ ಒಳಗ ಒಂದು ಕಡೆಗಿಂದ ಬ್ರಹ್ಮ ಬೆಟ್ಟ ಹಾಕಾನೆ, ಇನ್ನೊಂದು ಕಡೆಗಿಂದ ಶಿವ ಬೆಟ್ಟ ಹಾಕಾನೆ. ಯಾವಾಗಂದ್ರೆ ಶಿವ ಪ್ರತ್ಯಕ್ಷನ ಆಗಿರ್ತಕ್ಕಂಥ ಪ್ರಸಂಗದೊಳಗೆ ಗರ್ಭದೊಳಗಿರ್ತಕ್ಕಂಥ ಆ ಮಗುವಿಗಿಂದ ಭಗವಂತ ದರ್ಶನವನ್ನು ಕೊಟ್ಟಾಗ ಆ ಭಗವಂತನಿಗೆ ಒಂದು ಮಾತು ಕೊಡ್ತೀವಿ. ಏನತ್ತ? ಹೇ ಪರಮಾತ್ಮ, ಒಂದಲ್ಲ ಎರಡಲ್ಲ 84 ಲಕ್ಷ ಜೀವರಾಶಿಗಳೊಳಗ ಇದು ಶ್ರೇಷ್ಠವಾಗಿರ್ತಕ್ಕಂಥ ಅಪರೂಪವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅಂತಕ್ಕಂಥ ಕೊಟ್ಟು ಭೂಮಿ ಕಳಿಸ್ಲಕತ್ತೀಯ. ಇದನ್ನೆಲ್ಲರಿಂದ ಬರೀ ನೀವೇತಲ್ಲ, ನನ್ನನ್ನು ಹಿಡ್ಕೊಂಡು ಈ ಭೂಮಿ ಮೇಲೆ ಎಷ್ಟು ಮನುಷ್ಯ ಜೀವಿಗಳಿಂದ ಹುಟ್ಟ್ಯಾವಲ್ಲ, ನಾವೆಲ್ಲರೂ ಕೂಡ ಭಗವಂತನ ಪಾದ ಮುಟ್ಟನ್ನು ಆಣಿ ಮಾಡಿ ಬಂದೀವಿ. ಏನಂತ ಆಣಿ ಮಾಡಿ ಬಂದೀವಿ? ಸುಮ್ಮನೆ ನಾವು ಕಲ್ಪನಾ ಮಾಡ್ಕೋಬೇಕು. ನಾವೆಲ್ಲ ಪ್ರಮಾಣಗಳನ್ನು ಮಾಡಿ ಪರಮಾತ್ಮನ ಪಾದ ಮುಟ್ಟನ್ನು ಆಣಿ ಮಾಡಿ ಬಂದೀವಿ. ಹೇ ಪರಮಾತ್ಮ, ಏನೋ ನನಗೆ ಅಪರೂಪವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅಂತಕ್ಕಂಥ ಕೊಟ್ಟು ನನ್ನನ್ನು ಭೂಮಿಗೆ ಕಳಿಸ್ಲಕತ್ತೀಯ. ಈ ಮನುಷ್ಯ ಜನ್ಮದೊಳಗಿಂದ ಹೋಗಿ ವ್ಯರ್ಥವಾಗಿ ಜೀವನ ಅಂತಕ್ಕಂಥ ಕಳಿಲಾರ್ದನೆ ನಿನ್ನ ಧ್ಯಾನ, ನಿನ್ನ ಆರಾಧನೆ, ನಿನ್ನ ನಾಮಸ್ಮರಣೆ, ದಾನ ಧರ್ಮಾದಿಗಳನ್ನು ಮಾಡಿ ಸಕಲ ಜೀವಿಗಳನ್ನು ಪ್ರೀತಿಯಿಂದ ಕಂಡು ನೋಡ್ರಿ, ನಾವೆಲ್ಲ ಪ್ರಮಾಣ ಮಾಡಿವಿ. ಎಲ್ಲ ಜೀವಿಗಳನ್ನು ಪ್ರೀತಿಯಿಂದ ಕಂಡು ನಾವು ಏನು ಮಾಡ್ತೀವಿ ಎತ್ತುಕೊಂಡದೆ ಕೇಳಿದ್ರೆ ನಾವು ಪುಣ್ಯದ ಗಂಟ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಜ್ಞಾನದ ಗಂಟ, 2 ಗಂಟೆಗಳನ್ನು ಕಟ್ಕೊಂಡು ನಿನ್ನ ಪಾದಕ್ಕೆ ಬರ್ತೀನಿ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ ಅಂತಂದು ಆಣಿ ಮಾಡಿ ಬಂದೀವಿ. ಯಾವ್ಯಾವ ಗಂಟ್ರಿ? ಪುಣ್ಯದ ಗಂಟ, ಇನ್ನೊಂದು ಧರ್ಮದ ಗಂಟ. ನಾವೆಲ್ಲ ಆಣಿ ಮಾಡಿ ಬಂದೀವಿ. ಪರಮಾತ್ಮನಿಗೆ ಆಣಿ ಮಾಡಿ ಬಂದೀವಿ. ಪರಮಾತ್ಮ ಇನ್ನಿತರ ಜೀವಿಗಳಿಂದ ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ. ಹಾಗಾದ್ರೆ ನಾನು ಹೆಂಗೆ ಕಳಿತೀನಿ ಜೀವನ ಹತ್ತಿಕೊಂಡದ ಕೇಳಿದ್ರೆ ಸದಾಕಾಲ ನಿನ್ನ ಧ್ಯಾನ ಮಾಡಿ, ನಿನ್ನ ಆರಾಧನೆ ಮಾಡಿ, ನಿನ್ನ ನಾಮಸ್ಮರಣೆ ಅನ್ನತಕ್ಕಂಥ ಮಾಡಿ ಏನ್ರಿ, ನಾನು 2 ಗಂಟೆಗಳನ್ನು ಕಟ್ಕೊಂಡು ಪರಮಾತ್ಮ ನಿನ್ನ ಪಾದಕ್ಕೆ ಬರ್ತೀನಿ, ಇದು ಸತ್ಯ ಹತ್ತಿಕೊಂಡದ ನಾವೆಲ್ಲ ಆಣಿ ಮಾಡಿ ಬಂದೀವಿ. ನಮಗೆ ಯಾರಿಗಾರು ನೆನಪದೇನ್ರಿ? ನಮಗೆ ಯಾರಿಗೂ ಕೂಡ ನೆನಪಿಲ್ಲ. ಯಾವಾಗ ಏನ್ರಿ ನಾವೆಲ್ಲ ಇಷ್ಟೆಲ್ಲ ಪ್ರಮಾಣ ಮಾಡಿ ಇಷ್ಟೆಲ್ಲ ಆಣಿ ಮಾಡಿ ನಾವು ಭೂಮಿಗೆ ಬಂದ ಬಳಿಕ ತಾಯಿ ಗರ್ಭದಿಂದ ಭೂಮಿ ಬಿದ್ದುಕೊಳ್ಳೇನೆ ನಾವೆಲ್ಲವನ್ನು ಕೂಡ ಮರ್ತು ಬಿಟ್ಟಿವಿ. ಎಲ್ಲನೂ ಕೂಡ ಮರ್ತು ಬಿಟ್ಟಿವಿ. ದೇವರನ್ನು ಮರ್ತೀವಿ, ದಿಂಡ್ರನ್ನು ಮರ್ತೀವಿ.
ನಾವು ಎಲ್ಲ ವಿಚಾರಗಳನ್ನ ಮರೆತು ಬಿಟ್ಟಿವಿ. ಯಾಕ? ಈ ಭೂಮಿ ಮೇಲಿಂದ ಇರ್ತಕ್ಕಂಥ ಈ ವಿಷಯಾದಿಗಳ ವಾಸನೆ ಮನುಷ್ಯನನ್ನ ಮೂಗಿಗೆ ಬಡದು ನಾವು ಪರಮಾತ್ಮನಿಗೆ ಏನು ಮಾತು ಕೊಟ್ಟಿವಿ ಅನ್ನೋದನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟು. ಯಾಕ್ರಿ ಮರ್ತೀವಿಲ್ರಿ? ಯಾರೇನ ಸುಮ್ಮನೆ ತಾಯ್ದಾರೆ ಕೇಳ್ತೇನೆ, ಗೊತ್ತಿರ್ತೇನೆ ನಿಮಗೆ. ಯಾವಾದರೆ ಒಂದರೆ ಕೂಸನ ಭೂಮಿ ಬಿದ್ದು ಕೂಳೆನ ಶಿವ 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 ಹತ್ಕೊಂಡು ಒಂದರ ಹುಟ್ಟಿದ್ದು ಕೇಳಿರೇನು? ಕೇಳಿರೇ? ಭೂಮಿಗೆ ಬಿದ್ದು ಕೂಳೆನ ಚಾ ಚಾ ಅಂತವನು. ಯಾಕಂದ್ರೆ ತೆಂಬಿಗಡ್ಲೆ ಚಾ ಕುಡ್ದೆ ಹಡ್ದಿರ್ತೀರಿ ಹೌದೇವ್ರು. ಅವು ಹೊಡಿತೇವೆ ಕರ್ರಗ ಏನ್ರಿ ಚಾಪತಿ ಕಲರ್ದು. ಒಂದರೆ ಶಿವ ಶಿವ ಹತ್ಕೊಂಡು ಹುಟ್ಟ್ಯದ, ಒಂದರೆ ಮಹಾಲಕ್ಷ್ಮಿ ಹತ್ಕೊಂಡು ಹುಟ್ಟ್ಯದ. ಯಾಕೆ ಹುಟ್ಟಿಲ್ಲ ಹತ್ತುಕೊಂಡಂದ್ರೆ ಇಲ್ಲೆಲ್ಲ ಇರ್ತಕ್ಕಂಥ ಈ ಭೂಮಿ ಮೇಲೆ ಇರ್ತಕ್ಕಂಥ ವಿಷಯಾದಿಗಳು ಹತ್ತುಕೊಂಡು ನಮ್ಮಂಥವು ಏನಿರ್ತಾವಲ್ಲ, ಕಾಮ ಕ್ರೋಧಾದಿಗಳಂತಕ್ಕಂಥವು ಏನದವಲ್ಲ, ಈ ಎಲ್ಲ ವಿಷಯಾದಿಗಳ ವಾಸನೆ ಆ ಮಗುವಿನಿಂದ ಮೂಗಿಗೆ ಬಡ್ದು ಯಾವಾಗಿಂದ ಮಗು ಶಿವ ಅನ್ನೋದನ್ನು ಮರ್ತ.